ಗೈಸ್ ಕಾರ್ ಬಗ್ಗೆ ತಿಳ್ಕೊಂಡಿರೋದಕ್ಕೆ ಇವ್ರಿಗಿನ್ನ ದೊಡ್ಡವ್ರು ಯಾರು ಇರಲ್ಲ. ಇವ್ರ ಜೊತೆ ಒಂದು ಕೊಲಾಬ್ರೇಷನ್ ಬರುತ್ತೆ. ಕಾರ್ ಬಗ್ಗೆ ಕಂಪ್ಲೀಟ್ ಆಗಿ ಇವರೇ ವ್ಲಾಗ್ ಅಲ್ಲಿ ಹೇಳ್ತಾರೆ. ಯಾಕೆ ನೀವು ಹೋಗ್ತಾರೆ ನಿಮ್ ಕರ್ದಿಲ್ವಾ ಫೋಟೋಗೋಸ್ಕರ? ನೆನಪೇ ಯಾರು ಕಾರ್ ಬಂದ್ಮೇಲೆ. I may not be a good son to my parents, but I am a good creator ಅಥವಾ I am a very inspiring creator for few people. ಜೊತೆಗೆ ತುಂಬಾ ಜನಕ್ಕಂತೂ ಸಹಾಯ ಮಾಡಿದ್ದೀನಿ ಅನ್ನೋ ಹೆಮ್ಮೆ ಇದೆ ನನಗೆ. ಅಷ್ಟೊಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಪೇರೆಂಟ್ಸ್ಗೆ ಯಾವಾಗಾದ್ರು ಒಳ್ಳೆ ಮಕ್ಕಳಾಗ್ಬೋದು, ಜನಕ್ಕೆ ಯಾವತ್ತು ಒಳ್ಳೆ ಸೇವಕ ಆಗ್ಲಿ, ಇನ್ನೊಂದಾಗ್ಲಿ, ಎಕ್ಸಾಂಪಲ್ ಆಗ್ಲಿ ಆಗಕ್ಕಾಗಲ್ಲ. ಸಮಯ ಸಿಕ್ಕಾಗ ಆಗ್ಬಿಡ್ಬೇಕು. ನಿಮ್ಮಪ್ಪ ಬರ್ಬೇಕು. ಬರ್ತಾರೆ ಕರ್ಸನ್. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಟುಡೇ. ಹೇ ಗೈಸ್, ವಾಟ್ಸ್ ಅಪ್? ನಾನು ನಿಮ್ಮ SMR. ಎಲ್ಲರೂ ಸಾಗದಾಗಿದ್ದೀರಾ ಅಂತ ಅನ್ಕೊಂತೀನಿ. ದ ಡೇ ಹ್ಯಾಸ್ ಅರೈವ್ಡ್. ಸೊ ಫೈನಲಿ ಒಂದು ತಿಂಗಳಿಂದ ಒಂದು ಚಾಲೆಂಜ್ ಮಾಡಿರ್ತೀನಿ. ಅದಾದ್ಮೇಲೆ BMW ಕಾರು. ಸೊ ಇವತ್ತು BMW ಕಾರ್ ತಗೊಳಕ್ ಹೋಗ್ತಾ ಇದೀವಿ. ನಿಮ್ಗೆಲ್ಲರಿಗೂ ಅನ್ಸ್ಬೋದು ಇದು ಯಾವ ತರ ಬರೀ ಒಂದು ಕಮೆಂಟಿಗೆ ಆಗಿದ್ದ ಅಥವಾ 6 ತಿಂಗಳ ಮುಂಚೆ ಪ್ಲಾನ್ ಮಾಡಿದ್ದ ಅಥವಾ ಮುಂಚೆ ಇವರೇ ಕಮೆಂಟ್ ಹಾಕೊಂಡು ಮಾಡಿದ್ದೆ. ಇಷ್ಟೊಂದೆಲ್ಲ ಡೌಟ್ಸ್ ಇರುತ್ತೆ, ಇದ್ದೇ ಇರುತ್ತೆ, ನನಗೆ ಗೊತ್ತಾಗುತ್ತೆ. ಐ ಕ್ಯಾನ್ ಸೆನ್ಸ್. ಬಟ್ ನಿಮಗೆಲ್ಲರಿಗೂ ಸತ್ಯ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀನಿ. ಈ ಕಾರ್ ಬುಕ್ಕಿಂಗ್ ಯಾವ ಪ್ರೊಸೆಸರ್ ನಡೆದಿತ್ತು. 1 ವಾರದಲ್ಲಿ ಬುಕ್ ಮಾಡಿಕೊಂಡು 1 ವಾರದಲ್ಲಿ ತಂದಿರೋ ಕಾರ್ ಇದು. ನಿಮಗೆಲ್ಲ ವಿತ್ ಪ್ರೂಫ್ಸ್ ತೋರ್ಸೋಣ. ಸೊ ಅದಾದ್ಮೇಲೆ ಇವಾಗ ನಾನು ರೆಡಿ ಆಗಿದ್ದೀನಿ, ನೋಡ್ತಾ ಇರ್ಬೋದು. ಇದು ಹಾಫ್ ಶರ್ಟು ಹೊಸದು, ಬರೀ ಟೀ ಶರ್ಟ್ ಇದು ಇಷ್ಟೇ ಓಪನ್ ಆಗೋದು. ಆಮೇಲೆ ಈ ಥರ ಐತೆ ಬ್ಲ್ಯಾಕು. ಅದಾದ್ಮೇಲೆ ಚೈನ್ ಇವತ್ತು ಚೇಂಜ್ ಮಾಡೀನಿ, ಗೋಲ್ಡ್ ಹಾಕಿದ್ದೀನಿ. ಅದಾದ್ಮೇಲೆ ಪ್ಯಾಂಟು. ಅದಾದ್ಮೇಲೆ ಮೀಸು ಎಲ್ಲ ನಾರ್ಮಲ್ ಶಾರ್ಪ್ ಆಗುತ್ತೆ. ವಾಚ್ ಇದಾಕಿದ್ದೀನಿ ಇವತ್ತು ಗೆಸ್ದು. ಈ ಡ್ರೆಸ್ಸಿಂಗ್ ಮ್ಯಾಚ್ ಆಗ್ತಾ ಇದೆ ಅಂತ ಕ್ರೇಜಿಯಾಗಿ ಕಾಣ್ತಾ ಇದೆ. ಶೂಸಲ್ಲಿ ಐ ಆಮ್ ಪ್ಲಾನಿಂಗ್ ಒಂದು ಇದಿದೆ, ಒಂದು ಫಾರ್ಮಲ್ ಶೂ ಹಾಕೋಣ ಅಂತ. ಬಿಕಾಸ್ ಇದು ಫುಲ್ ಫಾರ್ಮಲ್ ಪ್ಯಾಂಟ್ ಆಗಿದೆ, ಅದಕ್ಕೋಸ್ಕರ ಹಾಕೊಂಡು ಇಲ್ಲಿಂದ ಹೊಡೋಣ. ನಮ್ಮಮ್ಮ ಬರ್ತಾರೆ, ನಮ್ಮಮ್ಮನ ಜೊತೆ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ಅಲ್ಲಿ ಸಿಮ್ರಾನ್ ಇರ್ತಾಳೆ. ಅದಾದ್ಮೇಲೆ ಪುನಿಗಿನಿ ಎಲ್ಲ ಶೂಟ್ಸಿಗೆ ಬರ್ತಾರೆ ಜೊತೆನಲ್ಲಿ ಇವಾಗ. ಅದಾದ್ಮೇಲೆ ಈವ್ನಿಂಗು ನಮಗೆ ಕಾರ್ ರಿವೀಲಿಂಗ್ ಇರುತ್ತೆ. ಕಾರ್ ರಿವೀಲಿಂಗ್ ಜೊತೆಗೆ ಬರ್ಡೇ ಪಾರ್ಟಿ ಇರುತ್ತೆ, ಅದನ್ನೆಲ್ಲ ತೋರಿಸ್ತೀನಿ. ಸೊ ಇವಾಗ ನಿಮಗೆ ಶೋರೂಮಲ್ಲಿ ಕಾರ್ ರಿವೀಲಿಂಗ್, ಕಾರ್ ಯಾವುದು, ಎಷ್ಟು ದುಡ್ಡಾಯಿತು, ಏನೇನು ಫ್ಯೂಚರ್ ಇದೆ ಕಾರಲ್ಲಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಶೂಸ್ ನೋಡ್ಬೋದು, ಇಷ್ಟಿದಾವೆ. ಇನ್ನೂ ಒಂದಷ್ಟು ರ್ಯಾಕ್ಸ್ ಹಾಕ್ಬೇಕು, ಇನ್ನೂ ಒಂದಷ್ಟು ಮಾಡೋದೈತೆ, ರೆಡಿ ಮಾಡೋದು. ಬಟ್ ಇವತ್ತು ಸೆಲೆಕ್ಟ್ ಮಾಡ್ತಾರೋ ಶೂ ಇದಿರುತ್ತೆ. ಇದಾದ್ಮೇಲೆ ಸಂಜೆ ಬೇರೆ ಡ್ರೆಸ್ ಇರೋದ್ರಿಂದ ಬೇರೆ ಡ್ರೆಸ್ಸಿಗೆ ಇನ್ನೊಂದು ಶೂ ಇದು ಮಾಡಬೇಕು. ಸೊ ಈ ಶೂ ನೋಡ್ರಿ, ಫುಲ್ ಇದ್ರದ್ದೆಲ್ಲ ದೊಡ್ಡದಾಗಿದೆ. ಸ್ವಲ್ಪ ಹೈಟ್ ಕೂಡ ಎಲಿವೇಟ್ ಮಾಡುತ್ತೆ ನನಗೆ ಇದು, ಅದಕ್ಕೋಸ್ಕರ ಇವಾಗ ಈ ಶೂ ಹಾಕೊಂಡು ನಮ್ಮಮ್ಮ ರೆಡಿ ಆಗ್ತಾವ್ರೆ. ನಮ್ಮಮ್ಮ ರೆಡಿ ಆದ ತಕ್ಷಣ ಹೊಡೋಣ. ಇವಾಗ ಫಸ್ಟ್ ಜಯನಗರ ಡಾಶೆ ಶೋರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ನಾವು ಕಾರ್ನ ಇಸ್ಕೊಬೇಕು. ಅಲ್ಲಿ ಕಾರ್ ರಿವೀಲಿಂಗ್ ಆದ್ಮೇಲೆ ಟ್ರಕ್ಕಿಗೆ ಲೋಡ್ ಮಾಡಿ ಮತ್ತೆ ನಾವು ಅದನ್ನ ಯಲಹಂಕಕ್ಕೆ ತರಿಸ್ಕೊಬೇಕು, ಆರ್ಯನ್ ಫಾರ್ಮ್ಸ್ಗೆ. ಅಲ್ಲಿ ನಮಗೆ ಕಾರ್ ರಿವೀಲಿಂಗ್ ಸ್ಟೇಜ್ ಅಲ್ಲಿ ಏನ್ ರೆಡಿ ಐತೆ ಅಲ್ಲಿ ರಿವೀಲ್ ಮಾಡೋ ತರದ್ದು ಪ್ಲಾನ್ ಮಾಡಿರೋದು ಇವಾಗ. ಸೊ ಲೆಟ್ಸ್ ಗೋ, ನಮ್ಮಮ್ಮ ರೆಡಿ ಆಗ್ತಾರೆ, ಹೊಡೋಣ ಬನ್ನಿ ಗೈಸ್. ಇವಾಗ ಹಂಗೆ ಓಡ್ಬೇಕಿತ್ತು, ಹಂಗೆ ನಮ್ಮಮ್ಮ ಏನೋ ಕೊಡ್ಬೇಕು ಅಂತ ಅಂದ್ರು. ಅದಕ್ಕೆ ಅಮ್ಮ ಬರಮ್ಮ ಬ್ಲಾಗಲ್ಲಿ ಕೊಡು ಅಂತ ಕೇಳ್ತಾ ಇದ್ದೀನಿ. ಅಮ್ಮ ಬೈಲಿ ಕೊಡು. ನಾವ್ ಅಮ್ಮನ್ನ ನೀವು ನೋಡಿಲ್ಲ ಅಲ್ಲ ನಾವು. ಹಾ ಹೆಂಗಿವಾಗ ಎಷ್ಟು ಗ್ರಾಮ್ ಐತೆ ಇದು? 38-40 ಗ್ರಾಮು. ಅಪ್ಪ ಹಾ, ಈ ಕೈ ಖಾಲಿ ಇತ್ತು, ಏನಾರು ಆಗ್ಬೇಕಿತ್ತಲ್ಲ ಅಂತ ಅನ್ಕೊಂಡಿದ್ದೆ. ಫೈನಲಿ ಮಕ್ಕಳ ನಿಮಗೂ ಬೇಕಾ ಚಿನ್ನದ ಕಡ್ಗ? ಯಾವ್ದು ತುಂಬಾ ಡಿಸಿ. ಎಷ್ಟು ವರ್ಷದ ಇದು? 20 ವರ್ಷದ ಇದು. ಇಲ್ಲೊಂದು ಹಳ್ಳಿ ಹೋಗ್ಬಿಟ್ಟೈತೆ. 20 ವರ್ಷದಿಂದ ನನಗೆ ಮಾಡ್ಸಿದ್ದ 40 ಗ್ರಾಮ್ದು. ಹೆಂಗ ನೋಡ್ರಿ, ಈ ಕೈ ಖಾಲಿ ಇತ್ತು, ಅದೇ ಅನ್ಕೊಂತ ಇತ್ತು. ಈ ಕೈ ಖಾಲಿ ಆಯ್ತಲ್ಲ, ಏನ್ ಹಾಕ್ಲಿ, ಬ್ರಾಸ್ಲೆಟ್ ಏನಾದ್ರು ಒಂದು ಗೋಲ್ಡ್ ಇದ್ರೆ ಹಾಕ್ಬೋದಿತ್ತಲ್ಲ ಅಂತ ಅನ್ಕೊಂಡಿದ್ದೆ. ಸೊ ಫೈನಲಿ ಗಿಫ್ಟ್ ಮಾಡಿದ್ದಾರೆ. ಬರಲ್ಲ ಅಂತ ಕಾರ್ ಓಪನಿಂಗಿಗೆ? ಹಾ ಸರಿ, ಓಕೆ, ಏನೋ ಮಾಡಕ್ಕಾಗಲ್ಲ. ಬನ್ನಿ ಹೋಗೋಣ ಇವಾಗ. ಲೆಟ್ಸ್ ಗೋ. ಹೋಗ್ಬಿಟ್ಟು ಇವಾಗ ಕಾರ್ ರಿವೀಲಿಂಗ್ ಇದು ಮಾಡ್ಕೊಳ್ಳೋಣ. ಚಕ್ ಚಕ್ ಚಕ್. ಯಾರು, ಏನ್ ಸಮಾಚಾರ, ಹೇಗಿದ್ದೀರಾ? ಹೂವ ಮಾರಕ್ ಬಂದ್ರಾ? ಎಷ್ಟು? 800 ರೂಪಾಯಿ ಅಷ್ಟೇನಾ? ಅಯ್ಯೋ, ದುಡ್ಡಿಲ್ವಲ್ಲ, ಫ್ರೀಯಾಗಿ ಕೊಡ್ತೀರಾ? ಯಾಕೆ ಇಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ದೀರಾ? ಮೇಕಪ್ ಮಾಡಿಲ್ಲ ಅಂತನಾ? ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಕಾಣ್ತಿರೋದು ನೀವು. ವಾವ್, ಸೋ ನೈಸ್, ಯು ಆರ್ ಲುಕಿಂಗ್ ಗಾರ್ಜಿಯಸ್. ಚೆನ್ನಾಗಿ ಕಾಣ್ತಾ ಇದೆಯಾ? ನೋಡ್ದ ಕಾರ್ ನೋಡ್ತೀಯಾ? ಬ್ಲಾಗಲ್ಲಿ ಇನ್ನೂ ತೋರಿಸಿಲ್ಲ, ಬಟ್ ನೀನು ನೋಡಿ ನಡಿ, ತೋರಿಸ್ತೀನಿ. ಇದನ್ನ ಅಲ್ಲೇ ಕೊಡ್ಬೇಕು, ನಮ್ಮ ಅಮ್ಮನ ಹತ್ರ ಇಡ್ಬೇಕು. ಬಾ, ಆಯ್ತು ಬಿಡು. ಗೈಸ್ ಎಲ್ಲ ಮುಗಿದಿದೆ. ಫೋಟೋ ಶೂಟ್ಸ್ ಆಯ್ತು, ರಿವೀಲಿಂಗ್ ಆಯ್ತು, ಓಪನಿಂಗ್ ಆಯ್ತು.
ಇವಾಗ ಇಲ್ಲಿಂದ ನಾವು ಸೀದಾ ತಗೊಂಡೋಗ್ಬಿಟ್ಟು ಗಾಡಿನ ಪ್ಯಾಕ್ ಮಾಡ್ಬಿಟ್ಟು ಅಲ್ಲಿಂದ ನಾವು ತಗೊಂಡೋಗಿ ಅನ್ವೀಲಿಂಗ್ ಮಾಡೋಣ ಬೇರೆ ಕಡೆ. ರೆಡಿ ಇದೆಯಾ? ನಿದ್ದೆ ಮಾಡ್ತಾ ಇದೆಯಾ? ಯಾಕಷ್ಟು ನಿದ್ದೆ ಇಲ್ಲಿದೆಯಾ? ಮತ್ತೆ ನಿದ್ದೆ ಮಾಡ್ತಾ ಇದ್ದಾಳೆ ಗೈಸ್. ಇವಾಗ ಕರ್ಕೊಂಡು ಹೋಗ್ಬೇಕು. ಮನೆಯಲ್ಲಿ ಇನ್ನೂ 3 ನಾಯಿ ಮರಿ ಇದ್ದೀವಿ, ಅವ್ರನ್ನ ಬೇರೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಲೇಟ್ ಆಗುತ್ತೆ. 7 ಗಂಟೆಗೆ ಪ್ಲಾನ್ ಮಾಡಿದ್ವಿ, ಐ ಥಿಂಕ್ 8 ಗಂಟೆಗೆ ಆಗ್ಬೋದು ಅಂತ ಅನ್ಸುತ್ತೆ. ಆಬ್ವಿಯಸ್ಲಿ ಇಲ್ಲಿ ತೋರಿಸಲ್ಲ ನಿಮಗೆ. ಲಾಸ್ಟ್ ತನಕ ವ್ಲಾಗ್ ಹಾಕಿ ನೋಡ್ತೀರಾ, ನಾನು ಇವಾಗಲೇ ತೋರಿಸ್ಬಿಟ್ರೆ ನೀವು, ಅದಕ್ಕೆ ಆಮೇಲೆ ತೋರಿಸ್ತೀನಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ಸೋ ನೈಸ್ ಗೈಸ್. ಹೇಳಿ ಹೇಳಿ ಹೇಳಿ, ಆಯ್ತು. ಪವರ್ ರೇಂಜರ್ಸ್ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಿಟ್ಟು ಮಾಡಿಸಿದೀನಿ. ಚಿಕ್ಕ ವಯಸ್ಸಿಂದ ಪವರ್ ರೇಂಜರ್ಸ್ ಇಷ್ಟ ಆಯ್ತು ನನಗೆ ಅಂತ. ಮಿಸ್ಟೇಕ್ ಫೋರ್ಸ್ ಅಲ್ಲಿ ಇದು ಆಕ್ಚುಲಿ 2 ಕಡೆ ಬರುತ್ತೆ, ಬಟ್ ಇದು 1 ಕಡೆ ಮಾಡ್ತೀನಿ. ಅವರೇ ಲುಕ್ ಸೋ ಗುಡ್, ಯು ಲುಕ್ ಸೋ ಗುಡ್. ತುಂಬಾ ಚೆನ್ನಾಗಿ ಅಂದ್ರೆ ಹಿಂಗ್ ತಿರುಗುತ್ತೆ. ವೆರಿ ನೈಸ್. ಇವಾಗ ಕಾರ್ ರಿವೀಲ್ ಮುಗಿಸೋಣ. ಕಾರ್ ರಿವೀಲ್ ಮುಗಿಸ್ಬಿಟ್ಟು ಬರ್ಡೇ ಸ್ಟಾರ್ಟ್ ಮಾಡೋಣ. ಅಷ್ಟೊತ್ತಿಗೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಒಂದಷ್ಟು ಕ್ರಿಯೇಟರ್ಸ್ ಬಂದಿರೋ, ಎಲ್ಲ ವೆಯ್ಟ್ ಮಾಡ್ತಾರೆ ತುಂಬಾ ಹೊತ್ತಿಂದ. ಕಾರ್ಕಿ ನನ್ನ ಹತ್ರ ಐತೆ, ಎಲ್ಲಾರು ಕಾರ್ಕಿ ನನ್ನ ಹತ್ರ ಐತೆ. ಓಪನ್ ಮಾಡೋಣ, ಆಮೇಲೆ ಎಲ್ಲ ಕಾರ್ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಬರ್ಡೇ ಬರುತ್ತೆ, ಬರ್ಡೇ ಮಾಡೋಣ. ಡನ್ ಡನ್, ಲೆಟ್ಸ್ ಗೋ. ವಾವ್, ಓ ಮೈ ಗಾಡ್, ವಾವ್. ಬೇಗ ಬೇಗ ಬೇಗ. ನನ್ನ ಬ್ಲಾಗ್ ಅಲ್ಲ ಅದು. ಏನೋ ಗೈಸ್, ಒಂದ್ ಸ್ವಲ್ಪ ಸೈಡ್ ಬಿದ್ಬಿಟ್ರೆ ಆಮೇಲೆ ಎಲ್ಲ ಮುಂದೆ ಕಡೆ ಬಂದ್ಬಿಟ್ಟು ಈ ಕಡೆ ಬಂದ್ರಿ ಅಟ್ಲೀಸ್ಟ್. ಬೇಗ ಆಯ್ತು. ಕಮಾನ್ ಕಮಾನ್ ಕಮಾನ್. ಸ್ಟಾರ್ಟ್ ಆಯ್ತು, ಸ್ಟಾರ್ಟ್ ಆಯ್ತು. ಕಮಾನ್. 8 7 6 5 4 3 2 1 ಲೆಟ್ಸ್ ಗೋ. ಮುಂದೆ ಬ್ರೋ ಬ್ರೋ, ಮುಂದೆ ಮುಂದೆ ಮುಂದೆ. ಕಾರತ್ರ ಕಾರತ್ರ. क्या हो रहा है? What happened? कैसे? ಪಾಪ ಬೇಗ ಹೋಗ್ಬೇಕು ಅಂತ ಅವಾಗಿಂದ ಕಾಯ್ತಾ ಇದಾರೆ. ನಾನು ತುಂಬಾ ಲೇಟ್ ಮಾಡಿಸ್ಬಿಟ್ಟಿದ್ದೀನಿ ಟಿವಿಗೆ ಹೋಗಿ. ವೆರಿ ಸಾರಿ ಲೇಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕಾರ್ ಬಗ್ಗೆ ತಿಳ್ಕೊಂಡಿರೋದಕ್ಕೆ ಇವ್ರಿಗಿನ್ನ ದೊಡ್ಡವ್ರು ಯಾರಿರಲ್ಲ. ಇವ್ರ ಜೊತೆ ಒಂದು ಕೊಲಾಬ್ರೇಷನ್ ಬರುತ್ತೆ ಕಾರ್ ಬಗ್ಗೆ. ಕಂಪ್ಲೀಟ್ ಆಗಿ ಇವರೇ ವ್ಲಾಗ್ ಅಲ್ಲಿ ಹೇಳ್ತಾರೆ. ಸೊ ಬ್ರೋ, ದಯವಿಟ್ಟು ನನಗೆ ಒಂದು ವ್ಲಾಗ್ ನೀವು ಕೊಡಬೇಕು ನನ್ನ ಕಾರ್ ಜೊತೆ. ನೀವು ಇದ್ರ ಬಗ್ಗೆ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ತೋರಿಸ್ಬೇಕು. First of all, congratulations and happy birthday. ಥ್ಯಾಂಕ್ ಯು. 26th birthday. And my favorite car ತಗೊಂಡಿದ್ದೀರಾ ನೀವು actually. ನೀವು BM ಇಷ್ಟನಾ? Especially this model. ಹೌದಾ? 340i ಬಂದು actually favorite model. ರೀಸನ್? It's a tuner's car. So ಇದು ಸ್ಟಾಕ್ ಅಲ್ಲಿ 374 horse power ಮಾಡುತ್ತೆ. You can push this almost 800 horse power. ಸೂಪರ್ ಕಾರ್ ಕಿಲ್ಲರ್ ಮಾಡ್ಕೋಬಹುದು ನೀವು. ಹೌದು. ಕ್ರೇಜಿ ಪ್ಲಾಟ್ಫಾರ್ಮ್ B58 ಇಂಜಿನ್ ಇದ್ರ ಸ್ಪೆಷಾಲಿಟಿ ಇದು. BMW's ಮೋಸ್ಟ್ ರಿಲಯಬಲ್ ಇಂಜಿನ್ ಇದೆ actually. B58 ಅಂತಾರೆ ಇಂಜಿನ್ ಕೋಡ್. ನೋಡ್ರಿ, ನನಗೆ ಅವೆಲ್ಲ ಗೊತ್ತೇ ಇಲ್ಲ. ನಾನು ಇಷ್ಟೇ ಕೇಳಿದ್ದು, 1 ಕೋಟಿನಲ್ಲಿ ಕಾರ್ ಇರಬೇಕು. ಆ ಕಾರ್ನ ಬೀಟ್ ಮಾಡಕ್ ಬೇರೆ ಕಾರ್ ಇರಬಾರ್ದು. Definitely. This is the one. ಈ ಕಾರ್ ಅಂತ ಆದ್ರೆ This is the one. No doubt. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್. ಹೇಳಿ ಒಂದು ನಿಮಿಷ ಅಪಿ ಇಲ್ಲಿ. ಗೈಸ್ ನೋಡ್ರಿ, ಕಾರ್ ರಿವೀಲ್ ಆಗಿಲ್ಲ. ಆಲ್ರೆಡಿ ಬರ್ಡೇ ಗಿಫ್ಟ್ ಅಂತೆ. ಕಾರ್ಗೆ ಬಾಡಿ ಕಿಟ್ಟು PPF ಎಲ್ಲ ಇವ್ರು ಮಾಡಿಸ್ತೀನಿ ಅಂತ ಹೇಳ್ತಾ ಇದಾರೆ.
ಇದಕ್ಕಿಂತ ಕ್ರೇಜಿ ಆಗಿಲ್ಲ ಬ್ರೋ. ಯಾವ್ದ್ರಲ್ಲಿ ಅಂದ್ರೆ ನಿಮ್ದು ಸ್ಪ್ಲಾಶ್ ಅಂತ, ಅದ್ರದ್ದೇ ಇನ್ನೊಂದು ಬ್ಲಾಗ್ ಬರುತ್ತೆ, ಸ್ಪ್ಲಾಶ್ ಅಂಡ್ ಡ್ಯಾಶ್ ಅಂತೆ. ಸೊ ಈ ಗಾಡಿಗೆ ಒಂದು ಫುಲ್ ಮೇಕ್ ಓವರ್ ಮಾಡೋಣ, ಸೂಪರ್ ಕಾರ್ ಮಾಡೋಣ. ಸೂಪರ್ ಕಾರ್ ಲುಕ್ ಮಾಡೋಣ ಅಲ್ಲ ಬ್ರೋ? Let's go. This beast the best. ಮಾಡೋಣ ಬನ್ನಿ, ಲೆಟ್ಸ್ ಗೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. Congratulations. ನೀವು ನೋಡಿ ಬ್ರೋ, ನೀವು ಕಾರ್ ನೋಡಿ, ಎಲ್ಲರಿಗೂ ಕಾರ್ ನೋಡೋಣ. ಥ್ಯಾಂಕ್ ಯು ಬ್ರೋ Thank you, my pleasure. Thanks for inviting. ಗೈಸ್. ಇವಾಗ ಫೋಟೋ ಸೆಷನ್ ನಡೆದಿದೆ, ಫೋಟೋಸ್ ತೆಗೆಸ್ಕೊತಿದ್ದಾರೆ ಗೈಸ್. ಯಾಕೆ ನೀವು ಹೋಗ್ತೀರಾ? ನಿಮ್ ಕರೆದಿಲ್ವಾ ಫೋಟೋಗೋಸ್ಕರ? ಕರೀತಾರೆ. ನೆನಪೇ ಯಾರು ಕಾರ್ ಬಂದ್ಮೇಲೆ? ನಾನು ಇನ್ನೊಬ್ರು ಏನಂದ್ಕೊಂಡೆ ಗೊತ್ತಾಡಿದ್ರು, ಯಾವ್ದೋ ಒಂದು ಕಲರ್ ನೋಡಿದ್ದೆ, ವೈಟ್ ಇರುತ್ತೆ, ಬೆಳಕಿಗೆ ಬಂದ್ರೆ ರೈನ್ಬೋ ಕಲರ್ ಶೇಡಿಂಗ್ ಉಳಿಯುತ್ತೆ, ಅದನ್ನ ಹಾಕ್ತಾನ ಅಂತ ಚೆನ್ನಾಗಿರುತ್ತೆ. ಬ್ರೋ ವರುಣ್ ಬ್ರೋ, ಬ್ರೋ ಲೈಟು ಲೈಟ್ ನನ್ಗೇನ್ ಕೇಳ್ತಾ ಇದೀರಾ? ನಾನೇನು ಮಾಡಿಲ್ಲ ಅಪ್ಪ. ಅಟ್ಲೀಸ್ಟ್ ಒಂದು ಬೊಕೆ ತಂದವನು, ಏನೋ ತಂದಿದ್ಯಾ ನೀನು? ಬ್ರಾ ನೀವು ಮೇಲೆಗಡೆ ಹತ್ರಿ, ಇವ್ರ ಮೇಲೆಗಡೆ ಗೊತ್ತಿಲ್ವಾ? ನೀನ್ ಮಾತಾಡ್ಬಿಡು, ನಿನ್ನ ಮೇಲೆ ಕುತ್ಕೊಂಬೋದಾ? ತಿಕ್ಕ ಹೊಡಿತೀನಿ ನಿಂದು ಮೇಲ್ಗಡೆ ಎಲ್ಲ ಕುತ್ಕೊಂಡ್ರೆ. ನಿಂತ್ಕೊಂಡ್ಬಿಡು. ಥ್ಯಾಂಕ್ ಯು ಸೋ ಮಚ್. 7 ವರ್ಷದ ಫ್ರೆಂಡ್. ಓಕೆ, ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಟುಡೇ. ಓಕೆ, ಸೊ ಇದು ನಾನೇ ಬರ್ದಿರೋದು ಸ್ಕ್ರಿಪ್ಟು. 10 ದಿನ ಮುಂಚೆನೆ ಬರ್ದಿದೆ, ಬಟ್ ನನ್ಗೆ ಸ್ವಲ್ಪ ಬ್ರೈನ್ ಫಾಗ್ ಪ್ರಾಬ್ಲಮ್ ಇದೆ, ನಾನು ಬೇಗ ಮರ್ತೋಗ್ತೀನಿ. ನೆನ್ನೆ ಏನಾಯ್ತು ಅಂತ ಇವತ್ತು ನೆನಪಿರಲ್ಲ ನನಗೆ, ಸೊ ಅದಕ್ಕೆ ಬರ್ಕೊಂಡು ಬಂದಿದ್ದೀನಿ, ಮಾತಾಡಲ್ಲ. ಸೊ ಫಸ್ಟ್ ಆಫ್ ಆಲ್ SMR ಅವ್ರಿಗೆ ಹ್ಯಾಪಿ ಬರ್ತ್ಡೇ, ಥ್ಯಾಂಕ್ ಯು ಅಂತ ಹೇಳು. ಇನ್ನೂ ಹುಟ್ಟೇ ಇಲ್ಲ ನೀನು. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಸಾರಿ, ನಾನಿನ್ನ ಹುಟ್ಟೇ ಇಲ್ಲ, ನಾನಿನ್ನ ಹುಟ್ಟಿರ್ಲಿಲ್ಲ ಅಮ್ಮ. ನಿಜವಾಗ್ಲೂ ಇವತ್ತಿಲ್ಲಿ ನಿಂತ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಕೂತ್ಕೋ. Looking around, I can see so many talented content creators, team members, ಕನ್ನಡ ರೋಸ್ಟ್ ಮಾಡೋದೊಂದು ಚಾನಲ್ ಓಪನ್ ಮಾಡಿದ್ದೀನಿ. ನನ್ನ ಅಕ್ಕಪಕ್ಕ ನೋಡಿದಾಗ ತುಂಬಾ ಟ್ಯಾಲೆಂಟೆಡ್ ಆಗಿರೋ ಕಂಟೆಂಟ್ ಕ್ರಿಯೇಟರ್ಸ್ ಕಾಣಿಸ್ತಿದ್ದಾರೆ, ಆಮೇಲೆ ಟೀಮ್ ಮೆಂಬರ್ಸ್ ತುಂಬಾ ಟ್ಯಾಲೆಂಟೆಡ್ ಆಗಿರೋ ಜನರಿದ್ದಾರೆ. ಐ ಗೆಸ್ ನಿಮ್ಮೆಲ್ಲರಲ್ಲೂ ನಾನು ತುಂಬಾ ಚಿಕ್ಕವಳು ಅನ್ಕೋತೀನಿ, ಏಜ್ ಅಲ್ಲಿ ಹಾಗೂ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೂಡ ತುಂಬಾ ಜೂನಿಯರ್ ನಾನು. ಮಾತಾಡಕ್ ಬಿಡು. ನೀವಲ್ಲೆಲ್ಲ ಮನೇಲಿ ಕಿತ್ತಾಡ್ರಪ್ಪ. ಸೊ ಇವಾಗ ಸ್ವಲ್ಪ SMR ಬಗ್ಗೆ ಮಾತಾಡ್ತೀನಿ. ಜೀವನದಲ್ಲಿ ಒಳ್ಳೆ ಫ್ರೆಂಡ್ ಸಿಗೋದು ತುಂಬಾ ರೇರು. Someone who stands with you during good time. ಅಷ್ಟೊಂದ್ಸಲ ಕುತ್ಕೊಳ್ಳಂಗಿರೋ ಚೇರ್ ಹಾಕ್ಸ್ಬಿಡ್ತೀನಿ, ಕುತ್ಕೊಂಡು. Please, I'm already nervous. Okay. Okay. Someone who stands with you during good times and bad times is truly a blessing. From the day you have come into my life, actually ಯಾವುದೇ ರೀತಿಯ ಕಷ್ಟಗಳಾಗಲಿ ಬೇಜಾರಾಗಲಿ ಏನೂ ಇಲ್ಲ. ಏನೇ ಒಂದು ಪ್ರಾಬ್ಲಮ್ ಆದರೂ ಪ್ರತಿ ಸಲ ಯಾರು ಇರ್ತಾರೋ ಇಲ್ವೋ, ಯು ವಿಲ್ ಬಿ ಆಲ್ವೇಸ್ ದೇರ್. ಯು ವೋಂಟ್ ಇವನ್ ಥಿಂಕ್ ಟ್ವೈಸ್ ನನಗೆ ಹೆಲ್ಪ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಆಂಟಿ ಫಾರ್ ಗೆಟಿಂಗ್ ಮೀ ಅಂತ ಒಂದು ಕನ್ನಡದಲ್ಲಿ ಹೇಳ, ನಮ್ಮ ಇಂಗ್ಲಿಷ್ ಬರಲ್ಲ. ಆಂಟಿ ಇಲ್ಲಿಗೆ ತಂದಿರೋದಕ್ಕೆ ನಿಮ್ಮ ಮಗಂಗೆ ಥ್ಯಾಂಕ್ ಯು ಸೋ ಮಚ್. ವಸ್ತು ನಾನು ಟಕ್ಕಲ್ ಹಾಕೊಂಬಂದವ್ರನ್ನ. ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು. ಸೆಕೆಂಡ್ ಒನ್ ಪಬ್ಜಿ BGMI ರಿಲೇಟೆಡ್. ಐ ಥಿಂಕ್ ಗೇಮ್ ಆಡೋರಿಗೆ ಗೊತ್ತಿರುತ್ತೆ, ಇವಾಗ ಇಷ್ಟೊಂದು ಜನ ಗೊತ್ತಿರಲ್ಲ ಗೇಮಿಂಗ್ ಬಗ್ಗೆ. ಅಲ್ಲೇನೇನು ತೋರಿಸಿದ್ರು ಅದೆಲ್ಲ ಬೇರೆ ಯಾವ ಕನ್ನಡ ಗೇಮಿಂಗ್ ಕ್ರಿಯೇಟರ್ಸ್ ಆಗಲಿ ಸೌತ್ ಇಂಡಿಯನ್ ಕ್ರಿಯೇಟರ್ಸ್ ಗೇಮಿಂಗ್ ಅಲ್ಲಿ ಮಾಡಕ್ ಆಗಿಲ್ಲ. ಅದನ್ನ ನಾನು ಬರೀ ಕನ್ನಡದಿಂದ ಒಂದೇ ಭಾಷೆನಲ್ಲಿ ಮಾಡಿರೋದು. ಅದೆಲ್ಲ ಅವಾರ್ಡ್ಸ್ ಆಗಲಿ, ಫ್ಯಾನ್ ಮೀಟಪ್ಸ್ ಆಗಲಿ, ಅಥವಾ ಎಷ್ಟೊಂದು ಸಿಚುವೇಶನ್ಸ್ ಜಾಗಗಳು ಹೋಗಿರೋದಾಗ್ಲಿ ಅದ್ರಲ್ಲಿ ತೋರಿಸಿದ್ರು. ಅರ್ಥ ಆಗಿರಲ್ಲ ಅಂತ ಅನ್ಕೋತೀನಿ, ಗೇಮಿಂಗ್ ಫ್ಯಾನ್ಸಿಗೆ ಅರ್ಥ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಸ್ಥಾನ, ದೇರ್ ಆರ್ ಮೈ ಗೇಮಿಂಗ್ ಫ್ರೆಂಡ್ಸ್, ರಾಜ್, ಕೌಬಾಯ್,
ಇನ್ನು ಯಾರ್ಯಾರು ಬಂದಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಲಾಸ್ಟ್ ಒನ್ ನಾನು ಸಿಮ್ರನ್, ಎಲ್ಲರೂ ನೋಡ್ತಾರೆ, ಎಲ್ಲರೂ ಎಂಜಾಯ್ ಮಾಡ್ತಾರ. ವಿಲ್ ಕೀಪ್ ದಿಸ್ ಡೂ, ಇದನ್ನ ಇನ್ನ ಮುಂದೆ ಮಾಡಕ್ ಟ್ರೈ ಮಾಡ್ತೀವಿ, ಇನ್ನ ಚೆನ್ನಾಗಿ ಎಂಟರ್ಟೈನ್ ಮಾಡಕ್ಕೆ, ನಗ್ಸಕ್ಕೆ, ಕೋಪ ಬರ್ಸಕ್ಕೆ, ಅಳ್ಸಕ್ಕೆ, ಹುಡುಗಿರಿಗೆ ಅಫೆಂಡ್ ಮಾಡ್ಸಕ್ಕೆ ನಾನು, ಹುಡುಗರಿಗೆ ಅಫೆಂಡ್ ಮಾಡ್ಸಕ್ಕೆ ಅವಳು. ಸೊ ಯಾ, ಆದಷ್ಟು ವಿಲ್ ಟ್ರೈ ಟು ಎಂಟರ್ಟೈನ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ದಿಸ್ ಎವ್ರಿಥಿಂಗ್, ಎಲ್ಲ ಇಷ್ಟ ಆಯ್ತು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರ್ಯಾರು ಬಂದಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೋರ್ ಒನ್ ಮೋರ್ ಥಿಂಗ್ ನಾನು ಹೇಳ್ಬೇಕಂತ ಅಂದ್ರೆ BMW ಅನ್ಸ್ಬೋದು ಅದೇಂದು ಅಷ್ಟು ದೊಡ್ಡ ವಿಚಾರನ ಅಂತ, ಬಟ್ ಇಲ್ಲಿ ಕೂತಿರೋ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಎಲ್ಲ ಗೊತ್ತು ಅದು ತುಂಬಾ ದೊಡ್ಡ ವಿಚಾರ ಅಂತ. ಯಾಕಂತ ಅಂದ್ರೆ ಇಟ್ಸ್ ನಾಟ್ ಅಟ್ ಆಲ್ ಈಸಿ, ಅಥವಾ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. ಅಷ್ಟು ಈಸಿಯಾಗಿ ಒಂದು ಕಾರ್ನ ತಗೊಬಂದು ನಿಲ್ಸೋವಂಥದ್ದು ಇಷ್ಟು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ. ಅಂಡ್ ಎಸ್, ನೀವಿನ್ನ ಸಪೋರ್ಟ್ ಮಾಡಿದ್ರೆ ಇನ್ನ ದೊಡ್ಡದಾಗಿ ಮಾಡ್ಬೋದು. ಇದು BMW ಕಾರ್ನ ನೋಡಿದಾಗ ಅಥವಾ ನಾನು ಅದು ದುರಂಕಾರ ತರ ನಾನು ರೆಪ್ರೆಸೆಂಟ್ ಮಾಡಲ್ಲ ಅಥವಾ ಅದನ್ನ ಆ ತರ ನೋಡಲ್ಲ. ಇಟ್ ಈಸ್ ಲೈಕ್ ಕನ್ನಡ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ದಮ್ಮಿದೆ, ಈ ಲೆವೆಲ್ಗೂ ಮಾಡ್ಬೋದು, ಇದಕ್ಕಿಂತ ಮೇಲೇನು ಹೋಗ್ಬೋದು, ಅದ್ರ ಅಪ್ಪನ ಲೆವೆಲ್ಗೂ ತೋರಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ಕಾನ್ಫಿಡೆನ್ಸ್ ಅಂತ ಅನ್ಕೊಂತೀನಿ ನಾನು, ಅದ್ರ ಬಿಟ್ಟು ಓವರ್ ಕಾನ್ಫಿಡೆನ್ಸ್ ಅಂತ ನನಗಿದೆ. ಐ ಡೋಂಟ್ ನೋ ವೈ ಅಂತ, ನಂದು ತಪ್ಪಂತ ಅನ್ಸ್ಬೋದು ನಿಮ್ಗೆ, ಬಟ್ ನನಗೆ ಅದಕ್ಕೂ ಒಳ್ಳೇದು ಅಂತ ಅನ್ಸುತ್ತೆ. ನಾನು ಮಾಡಕ್ ಆಗುತ್ತೆ ಅಂತ ನನ್ನ ಮೇಲೆ ನಂಬಿಕೆ ಇದ್ರೆ ತಪ್ಪು ಅಂತ ನನಗಂತೂ ಅನ್ಸಲ್ಲ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ತುಂಬಾ ಖುಷಿ ಆಯ್ತು. ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್, ಎಲ್ಲರಿಗೂ ಪ್ರೀತಿ ಹಂಚಿ, ಎಲ್ಲರನ್ನೂ ಬೆಳೆಸಿ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮದರ್ ಇಸ್ ಹಿಯರ್. ನಮ್ಮ ಅಣ್ಣ ಬರ್ಬೇಕಿತ್ತು, ನಮ್ಮ ಅಣ್ಣ ಬರೋಕ್ಕಾಗಿಲ್ಲ, ಅವರು ಊರಿಗೆ ಹೋಗಿದ್ದಾರೆ. ಅದ್ ಬಿಟ್ರೆ ನಮ್ಮಮ್ಮ ನಾನು ಇವತ್ತೇ ನಾನು ತೋರಿಸಿರೋ ಬ್ಲಾಗ್ಸ್ ಅಲ್ಲಿ ತೋರಿಸಿನಿ, ಈ ಜಾಗ ಕರ್ಕೊಂಬಂದಿನಿ. ನಮ್ಮಮ್ಮ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ, ಅಥವಾ ನಾನು ಯಾರ್ಯಾರ ಜೊತೆ ಇರ್ತೀನಿ ಅವ್ರ ಜೊತೆ ಫಸ್ಟ್ ಟೈಮ್ ಬಂದಿರೋದು ಆಚೆ. ನಮ್ಮಮ್ಮ ಹಳ್ಳಿಯಿಂದ, ಆಕ್ಚುಲಿ ಹಾಸನಿಂದ, ಒಂದು ಚಿಕ್ಕ ಹಳ್ಳಿಯಿಂದ ಬಂದಿರೋದು. ಅವ್ರು ಒಂದ್ ಸ್ವಲ್ಪ ಇದಾಗ್ಬಿಡ್ತಾರೆ, ಏನಾದ್ರು ರೇಗಿಸ್ಬಿಟ್ರೆ ನಾನು ಹೋಗ್ಬಿಡ್ತೀನಿ, ಒಳಗಡೆ ಹೋಗ್ಬಿಡ್ತೀನಿ ಅಂತ ಅಂತಿದ್ರು. ಫಸ್ಟ್ ಟೈಮ್ ಆಚೆ ಕರ್ಕೊಂಬಂದಿನಿ, ಐ ಆಮ್ ಹ್ಯಾಪಿ. ಅದ್ ಬಿಟ್ರೆ ಯಾ, ಒನ್ ಡೇ ಮೇ ಬಿ ನಮ್ಮಪ್ಪ ಎಕ್ಸೆಪ್ಟ್ ಮಾಡ್ಬೋದು, ಕಾಂಟೆಂಟ್ ಕ್ರಿಯೇಷನ್ ಅಲ್ಲೂ ಏನೋ ಕಿತ್ತಾಕ್ಬೋದು ಅಂತ. ಅವತ್ತು ನಾನು ಅಪ್ಪನ ಹತ್ರ ಮಾತಾಡ್ತೀನಿ, ಕರ್ಕೊಂಡ್ಬರ್ತೀನಿ, ಎಲ್ರಿಗೂ ಪರಿಚಯ ಮಾಡಿಸ್ತೀನಿ. ಸದ್ಯಕ್ಕೆ ಇವತ್ತು ನಮ್ಮಮ್ಮ ಇವರೇ ನಮ್ಮಮ್ಮ, ಗೊತ್ತಿಲ್ಲ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ. ಸೊ ಇವ್ರು ನಮ್ಮಮ್ಮ. ಅಂಡ್ ಮೋರೋವರ್ ಯಾ ಹೇಳ್ತಾ ಇರ್ತಾರೆ, ಇವಾಗ ಕೇಳಿದ ಕ್ವಶನ್ ಕೇಳ್ತೀರಾ, ಕೆಟ್ಟದಾಗ ಬೈತೀವಿ ಹಂಗೆ ಹಿಂಗೆ ಅದು ಇದು ಅಂತ. ಪೇರೆಂಟ್ಸ್ ಅಥವಾ ನಾನು ಅದನ್ನೇ ಹೇಳೋದು, ನಾನು ಯಾವತ್ತು ಪೇರೆಂಟ್ಸ್ ಜೊತೆ ಬೆಳೆದವನಲ್ಲ. ನಾನು ಹಾಸ್ಟೆಲ್ ಅಲ್ಲಿ ಬೆಳೆದೆ, ಅದಾದ್ಮೇಲೆ ನಾನು ತುಂಬಾ ಡಿಟ್ಯಾಚ್ಮೆಂಟ್ ಪೇರೆಂಟ್ಸ್. ಮನೇಲಿದ್ರು ಕೂಡ ನಾನು ಮಾತಾಡಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ, ನಾನು ಓಡಾಡ್ತೀನಿ, ನಂದು ಕೆಲಸ ಅಷ್ಟೇ. ಅವರಿಗೆ ಅವ್ರ ಕನ್ಸರ್ನ್ ಇರುತ್ತೆ, ಅವರು ಕೋಟಿನಲ್ಲಿ ಯೋಚನೆ ಮಾಡ್ತಾರೆ, ನಾನು ಲಕ್ಷದಲ್ಲಿ ಯೋಚನೆ ಮಾಡ್ತೇನೆ. ಬಟ್ ನಾನು ಇರೋ ಜಾಗದಲ್ಲಿ ನಾನು ಖುಷಿಯಾಗಿದ್ದೀನಿ. ಕೋಟಿ ಕೊಟ್ಟರು ಲಕ್ಷ ಜನ ಪ್ರೀತಿ ಸಿಗಲ್ಲ, ಅದನ್ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಬಟ್ ನನಗೆ ದುಡ್ಡಿಗಿನ ಜಾಸ್ತಿ ಈ ಜಾಗ ಚೆನ್ನಾಗಿ ಅನ್ಸುತ್ತೆ. ವಯಸ್ಸಾದ್ಮೇಲೆ ಮಾಡೋದಿದ್ದೇ ಇರುತ್ತೆ ಎಲ್ಲ, ಅದಕ್ಕೆ ಮನೇಲಿ ಹೇಳೋ ಕೆಲಸನ. ಇವಾಗ ನಾನು ಇದನ್ನ ಮಾಡ್ತಾ ಇದೀನಿ, ಮೇ ಬಿ ಅವ್ರಿಗೆ ಇಷ್ಟ ಆಗಲ್ಲ, ಕನ್ವಿನ್ಸ್ ಮಾಡೋಣ, ಟೈಮ್ ಆಗುತ್ತೆ, ಪರವಾಗಿಲ್ಲ, ನಡೆಯುತ್ತೆ, ನೋಡೋಣ. ಐ ಥಿಂಕ್ ಐ ಹ್ಯಾವ್ ಅಚೀವ್ಡ್. ಐ ಮೇ ನಾಟ್ ಬಿ ಅ ಗುಡ್ ಸನ್ ಟು ಮೈ ಪೇರೆಂಟ್ಸ್, ಬಟ್ ಐ ಆಮ್ ಅ ಗುಡ್ ಕ್ರಿಯೇಟರ್, ಅಥವಾ ಐ ಆಮ್ ಅ ವೆರಿ ಇನ್ಸ್ಪೈರಿಂಗ್ ಕ್ರಿಯೇಟರ್ ಫಾರ್ ಫ್ಯೂ ಪೀಪಲ್. ಜೊತೆಗೆ ತುಂಬಾ ಜನಕ್ಕಂತೂ ಸಹಾಯ ಮಾಡಿದ್ದೀನಿ ಅನ್ನೋ ಹೆಮ್ಮೆ ಇದೆ ನನಗೆ. ಅಷ್ಟೊಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಪೇರೆಂಟ್ಸಿಗೆ ಯಾವಾಗಾದ್ರು ಒಳ್ಳೆ ಮಕ್ಕಳಾಗ್ಬೋದು, ಜನಕ್ಕೆ ಯಾವತ್ತು ಒಳ್ಳೆ ಸೇವಕ ಆಗ್ಲಿ, ಇನ್ನೊಂದಾಗ್ಲಿ, ಎಕ್ಸಾಂಪಲ್ ಆಗ್ಲಿ ಆಗಕ್ಕಾಗಲ್ಲ. ಸಮಯ ಸಿಕ್ಕಾಗ ಹಾಕ್ಬಿಡ್ಬೇಕಾದ್ರೆ ಅದಂತೂ ಮಾಡಿದೀನಿ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ನೋಡೋಣ ಮನೇಲಿ ಯಾವಾಗ ಒಪ್ಕೊಂತಾರೆ, ಯಾವಾಗ ಮಾತಾಡಿಸ್ತಾರೆ, ಯಾವಾಗ ಆಗುತ್ತೆ ಅದೆಲ್ಲ ಅಂತ. ಅಷ್ಟೊಂದಲ್ಲಿ ಎದೆಗೆ ತಗೊಂಡಲ್ಲ ಇವಾಗ, ಮುಂಚೆ ತಗೊಂತದ್ದೆ, ಅಳ್ತಾ ಇದ್ದೆ. ಬಟ್ ಇವಾಗ ದೊಡ್ಡವನಾಗಿದ್ದೀನಿ, ಅದಕ್ಕೆ ಅಳಂಗಿಲ್ಲ, ಎಲ್ಲರೂ ವೀಕ್ ಅಂದ್ಕೊಂಡ್ಬಿಡ್ತಾರೆ ಅಂತ. ಸೊ ಯಾ, ಹುಡುಗ ಅಳಂಗಿಲ್ಲ, ಇನ್ನೊಂದು ಮೂರ್ತಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹೇಳು ಹೆಂಗ್ ಅನ್ಸುತ್ತೆ, ಏನಕ್ಕೆ ಏನ್ ಅನ್ನಿಸ್ತು, ನಾನು ಇಲ್ಲಿ ತನಕ ಬರ್ತೀನಿ ಅಂತ ಅನ್ಸುತ್ತೆ. ಹೋಗ್ಲಿ, ಇಷ್ಟು ವರ್ಷ ನಾನ್ ಸ್ಟಾರ್ಟ್ ಮಾಡ್ದಾಗಿಂದ ಇವತ್ತಿನವರೆಗೂ ಅದ್ರಲ್ಲಿ ಉದ್ದಾರ ಆಗಲ್ಲ, ಹಂಗೆ ಹಿಂಗೆ ಮನೇಲಿ ಜಗಳ ಆಗ್ತಾ ಇರುತ್ತೆ. ಬಟ್ ಅದೇ ಇವತ್ತು ಇಲ್ಲಿದ್ದೀನಿ, ನೆಕ್ಸ್ಟ್ ಇನ್ನೊಂದಿನ ಇನ್ನೊಂದ್ ಜಾಗಕ್ಕೆ ಹೋಗೋಣ, ಹೋಗ್ತಾರಣ, ಹಿಂಗಿದೆ ಲ್ಯಾಡರು, ಹಂಗೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಬರ್ತಾರೆ ಕಸನ್. ಗೈಸ್ ನೋಡ್ರಿ, ಗೆಸ್ಟ್ ಆಗಿ ಬಂದ್ಬಿಟ್ಟು ಪಾಪ ಕೇಕ್ ರೆಡಿ ಮಾಡ್ತಾ ಇದಾರೆ. ಇವ್ರಿಗೇನೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಯಾರು ಸಿಗಲ್ಲ ಅಂತ ಇವ್ರನ್ನೇ ಕರ್ಸಿದಿರಿ. ಆಮೇಲೆ ಕೇಳ್ತಾ ಇದ್ರು, ಅಲ್ಲ ನೀವು ಕೇಕ್ ನಾವು ಹತ್ರ ಆರ್ಡರ್ ಮಾಡಿಲ್ಲ, ನಮ್ಗೆ ಕರಿತಾ ಇದ್ದೀರಾ ಅಂತ ಅಂದ್ರೆ, ಬ್ರೋ ನೀವು ಗೆಸ್ಟ್ ಆಗಿ ಬರ್ತಾ ಇದ್ದೀರಾ, ನಿಮ್ಮ ವೈಫ್ ಹತ್ರ ಇಲ್ಲಿ ಕೇಕ್ ಆರ್ಡರ್ ಮಾಡಿಸೋದು, ವರ್ಕ್ ಮಾಡಿಸೋದು ಚೆನ್ನಾಗಿರಲ್ಲ ಬ್ರೋ ಅಂತ ಹೇಳ್ತಾ ಇದ್ರು. ನೋಡ್ರಿ ಹೆಂಗ್ ಬ್ರೋ ಇದೆಲ್ಲ, ಬ್ರೋ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಎಲ್ಲ ಹೇಳ್ತಾರ. ಥ್ಯಾಂಕ್ ಯು ಸೋ ಮಚ್, Take care, bye-bye. ಹ್ಯಾಪಿ Love ಬರ್ಡೇ you ಟು all. ಮೀ. ಇವತ್ತು ನನ್ನ ಬರ್ಡೇ, ಇವತ್ತು ಈ ವ್ಲಾಗ್ ಹೋಗ್ತಾ Happy ಐತೆ. birthday, Shishi. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್, ಲವ್. ಎಲ್ಲರಿಗೂ ಥ್ಯಾಂಕ್ ಯು, ಹೃತ್ಪೂರ್ವಕವಾದ ವಂದನೆಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ನನ್ನ ಫ್ಯಾಮಿಲಿ, ಗಾಡ್ ಲೈಕ್
ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸು, ಅದಾದ್ಮೇಲೆ ಗಾಡ್ಲೇಕಿಗೆ ಥ್ಯಾಂಕ್ಸು, ಅದಾದ್ಮೇಲೆ ಸಿಮ್ರಾನಿಗೆ ಥ್ಯಾಂಕ್ಸು. ಥರ್ಡ್ ಕಾರ್ ವಿಚಾರಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇರೋದು. ಕಾರ್ ರಿಲೇಟೆಡ್ ಅಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಕಾರ್ ರಿಲೇಟೆಡ್ ಅಲ್ಲಿ. ಅದಾದ್ಮೇಲೆ ಎಲ್ಲರಿಗೂ, ನನ್ನ ಅಭಿಮಾನಿ ದೇವರುಗಳಿಗೆ, ನನ್ನ ಸಪೋರ್ಟ್ ಮಾಡಿ ಬೆಳೆಸಿರುವಂಥ ಸಪೋರ್ಟರ್ಸಿಗೆ, ನನಗೆ ಪ್ರತಿಯೊಂದು ವಿಚಾರದಲ್ಲೂ ತಿದ್ದಿ ಬುದ್ಧಿ ಹೇಳಿದ್ರು ಎಷ್ಟೋ ಜನಕ್ಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆಮೇಲೆ ಇವರು ಫುಲ್ ಬರ್ಡೇಲಿ ಗೈಸ್ ನನ್ನ ಮರ್ತೋಗ್ತಾನೆ ಇದ್ರು ಗೈಸ್, ನಾನು ನೆನಪೇ ಇರ್ಲಿಲ್ಲ ಇವ್ರಿಗೆ. ನಾನು ಸುಳ್ಳು ಹೇಳ್ತಾ ಇದ್ದಾರೆ, ಇವಳೆ ಸೆಂಟರ್ ಆಫ್ ಅಟ್ರಾಕ್ಷನ್ ಸ್ಟೇಜ್ ಎಲ್ಲ ಇವಳೇ ನೋಡ್ತಿದ್ಲು, ನೋಡಿದ್ರೆ ಏನಾದ್ರೂ ಸುಳ್ಳು ಹೇಳ್ತಾಳೆ. ಕೈ ನೋದಿದೆ, ಥ್ಯಾಂಕ್ ಯು, ಲವ್ ಯು. ಔಟ್ಫಿಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, BMW ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆಬ್ವಿಯಸ್ಲಿ ಸಿಮ್ರಾನ್ ಚೆನ್ನಾಗಿ ಇರ್ತಾಳೆ, ಅದ್ರ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ. ಅವರೆಲ್ಲ ನೋಡೋದಿಲ್ಲ, ನೀನ್ ನೋಡ್ತಿದ್ಲಿಲ್ವಾ? ನಾನು ನೋಡ್ತಾ ಇದ್ದೆ, ಗ್ಲಾಸ್ ಹಾಕಿದ್ನಲ್ಲ, ಗೊತ್ತಾಗಿರಲ್ಲ ನನಗೆ. ಹ್ಮ್ ಥ್ಯಾಂಕ್ ಯು, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು.